ನಮಸ್ಕಾರ ಸ್ನೇಹಿತರೆ, ಬಾಬಾ ವಾಂಗ ಭವಿಷ್ಯಕ್ಕೆ ಇಡೀ ಜಗತ್ತು ಬೆಚ್ಚಿ ಬೀಳುತ್ತೆ. ಅವರ 2026ರ ಭವಿಷ್ಯ ಕೇಳಿ ಇಡೀ ಜಗತ್ತೇ ಒಂಥರ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಇಡೀ ವಿಶ್ವದಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ, ಭೂಕಂಪ ಆಗುತ್ತೆ, ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, 3ನೇ ಮಹಾಯುದ್ಧದಂಥ ಘಟನೆಗಳು ಆಗುತ್ತೆ, AI ಜನ ಸಮಸ್ಯೆಗೆ ಸಿಲುಕ್ತಾರೆ ಅಂತ ಹೇಳಿದ್ದಾರೆ 2026ರ ಬಗ್ಗೆ. ಇವರು ಕೇವಲ ಇಂಥ ಭವಿಷ್ಯಗಳನ್ನು ಮಾತ್ರ ನುಡಿದಿಲ್ಲ, 2026ರ ರಾಶಿ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಹಾಗಿದ್ರೆ 2026ರಲ್ಲಿ ಯಾವ ರಾಶಿಯವರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಹಾಗೆ ಯಾವ ರಾಶಿಯವರಿಗೆ ಒಳ್ಳೆಯದಾಗುತ್ತೆ, ಇದೆಲ್ಲ ಏನೆಲ್ಲ ಹೇಳಿದ್ದಾರೆ ಈ ರಾಶಿಗಳ ಬಗ್ಗೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬಾಬಾ ವಾಂಗ ಪ್ರಕಾರ 2026ರಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ, ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ಯಾರಿಗೆ ಯಶಸ್ಸು ಲಭಿಸುತ್ತೆ, ಯಾರಿಗೆ ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೇಷರಾಶಿ 2026ರಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಬಾಬಾ ವಾಂಗ ಭವಿಷ್ಯರ ಪ್ರಕಾರ ಸಾಕಷ್ಟು ಉತ್ಸಾಹ ಮತ್ತು ಸಾಹಸದಿಂದ ಕೂಡಿರುತ್ತೆ ಅವರ ಒಂದು ಜೀವನ. ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮೇಷ ರಾಶಿಯವರು ಬಡ್ತಿಯನ್ನು ಪಡೆಯಬಹುದು ಅಥವಾ ಹೊಸ ವ್ಯಾಪಾರವನ್ನು ಶುರು ಮಾಡಲು ಒಂದು ಉತ್ತಮ ಯೋಗ ಲಭಿಸುತ್ತೆ 2026ರಲ್ಲಿ. ಈ ಅವಧಿಯಲ್ಲಿ, ಈ ಸಮಯದಲ್ಲಿ ಅಂದರೆ 2026ರ ಅವಧಿಯಲ್ಲಿ ಮೇಷ ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಕೂಡ ಕೂಡಿ ಬರಬಹುದು ಅಂಥೇಳಿ ಬಾಬಾ ವಾಂಗ ಭವಿಷ್ಯವನ್ನು ನುಡಿದಿದ್ದಾರೆ. 2026ರಲ್ಲಿ ಈ ಹಿಂದೆ ಅಂದರೆ ಹಿಂದಿನ ಷೇರುಗಳು ಅಂದರೆ ಶೇರ್ಗಳಲ್ಲಿ ಹೂಡಿಕೆ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದ್ರು ಹೂಡಿಕೆ ಮಾಡಿದರೆ ಅದರ ಲಾಭ 2026ರಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಬಾಬಾ ವಾಂಗ ಹೇಳಿದ್ದಾರೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿ ಉತ್ತಮವಾಗಿರುವುದು, ಒಳ್ಳೆ ರೀತಿಯ ಆರೋಗ್ಯ ಕೂಡ ಇರುತ್ತೆ. ಆದರೆ ಯಾವುದೇ ರೀತಿಯ ಅವಸರಗಳನ್ನು ಹೊಂದದಂತೆ ಎಚ್ಚರ ವಹಿಸಬೇಕಾಗುತ್ತಂತೆ ಈ ರಾಶಿಯವರು. ಇನ್ನು ಮಿಥುನ ರಾಶಿ, ಬಾಬಾ ವಾಂಗ ಭವಿಷ್ಯವಾಣಿಯ ಪ್ರಕಾರ ಮಿಥುನ ರಾಶಿಗೆ ಸೇರಿದ ಜನರಿಗೆ 2026ರ ಹೊಸ ವರ್ಷದಲ್ಲಿ ಸಾಕಷ್ಟು ಸಂಪರ್ಕಗಳು ಹೆಚ್ಚಾಗುವ ಸಂಭವವಿದೆ. ಈ ಅವಧಿಯಲ್ಲಿ ಹೊಸ ಕೆಲಸ, ಪಾಲುಗಾರಿಕೆ ಅಥವಾ ಕಲಾತ್ಮಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಹಣವನ್ನು ಸಂಪಾದಿಸ್ತೀರಿ, ಕೋಟಿ ಒಡೆಯರಾಗುವ ಸಾಧ್ಯತೆ ಕೂಡ ಯೋಗ ಇದೆ ಅಂತ ಹೇಳಲಾಗಿದೆ. ಇನ್ನು ಡಿಜಿಟಲ್ ವ್ಯಾಪಾರ ಅಥವಾ ಆನ್ಲೈನ್ ವ್ಯಾಪಾರಿಗಳು ಈ ಅವಧಿಯಲ್ಲಿ ದೊಡ್ಡ ಪ್ರಗತಿಯನ್ನು ಗಳಿಸುವ ಸಾಧ್ಯತೆ ಇದೆ. ಆದರೆ ಈ ಅವಧಿಯಲ್ಲಿ ನೀವು ಮಾನಸಿಕ ಒತ್ತಡಗಳಿಂದ ದೂರ ಇರಬೇಕು ಅಂತ ಹೇಳಿ ಬಾಬಾ ವಾಂಗ ಹೇಳಿದ್ದಾರೆ. ಸಿಂಹರಾಶಿ, ಇನ್ನು ಸಿಂಹರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಾಗುವ ಯೋಗ ಕೂಡ ದೊರಕುತ್ತೆ. ಭವಿಷ್ಯವಾಣಿಯ ಪ್ರಕಾರ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು, ಅಪಾರ ಲಾಭ ಕೂಡ ದೊರಕಲಿದೆ. ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹರಾಶಿಯ ಜನರಿಗೆ ಈ ಅವಧಿಯಲ್ಲಿ ತಮ್ಮ ವ್ಯಾಪಾರದಲ್ಲಿ ಲಕ್ಷಾಧಿಪತಿ ಅಥವಾ ಕೋಟ್ಯಾಧಿಪತಿ ಆಗುವ ಸಂಭವ ಹೆಚ್ಚಾಗಲಿದೆ. ಸಿಂಹರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಈ ಅವಧಿಯಲ್ಲಿ ಅಂದರೆ 2026ರಲ್ಲಿ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ. ಕುಂಭರಾಶಿ, ಇನ್ನು ಬಾಬಾ ವಾಂಗ ಭವಿಷ್ಯವಾಣಿಯ ಪ್ರಕಾರ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ನಿಮಗೆ ಹಳೆಯ ವಿಚಾರಗಳನ್ನು ಹೊಸ ವಿಚಾರಗಳಿಗೆ ಬದಲಾಯಿಸಲು ಉತ್ತಮ ಅವಕಾಶ ದೊರಕುತ್ತೆ. ನೀವು ಸಾಕಷ್ಟು ಧನ ಸಂಪತ್ತಿಗೆ ಒಡೆಯರಾಗ್ತೀರಾ, ಸಾಮಾಜಿಕ ಕಾರ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡಿತೀರಾ. ಜೊತೆಗೆ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುತ್ತಾರೆ. ಆದರೆ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ನಿದ್ರೆ ಬಗ್ಗೆ ಹೆಚ್ಚು ಗಮನವನ್ನು ನೀಡಬೇಕಾಗುತ್ತೆ. ವೃಷಭ ರಾಶಿ, ಇನ್ನು ಬಾಬಾ ವಾಂಗ ಅವರ ಪ್ರಕಾರ ವೃಷಭ ರಾಶಿಯವರಿಗೆ 2026ನೇ ವರ್ಷ ತುಂಬ ಒಳ್ಳೆಯದಾಗಿರುತ್ತೆ. ಈ ವರ್ಷ ನಿಮಗೆ ವೃತ್ತಿ ಜೀವನದಲ್ಲಿ ಉನ್ನತ ಪ್ರಗತಿ ದೊರಕುತ್ತೆ. ಆರ್ಥಿಕ ಲಾಭಕ್ಕಾಗಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಸ್ವಲ್ಪ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿರುವವರು ಈ ಟೈಮ್ನಲ್ಲಿ ಆರೋಗ್ಯವಂತರಾಗ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಈ ಸಮಯದಲ್ಲಿ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ ಬಾಬಾ ವಾಂಗ. ಕನ್ಯಾ ರಾಶಿ, ಬಾಬಾ ವಾಂಗ ಅವರ ಭವಿಷ್ಯವಾಣಿಯ ಪ್ರಕಾರ 2026ನೇ ವರ್ಷವು ಕನ್ಯಾ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಉದ್ಯೋಗದಲ್ಲಿರುವ ಈ ಒಂದು ರಾಶಿಯವರಿಗೆ ವೃತ್ತಿ ಪ್ರಗತಿಯಲ್ಲಿ ಹಲವು ಅವಕಾಶಗಳು ಸಿಗುತ್ತೆ. ಇದಲ್ಲದೆ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತೆ. ಸ್ವಂತ ವ್ಯವಹಾರಗಳನ್ನು ಹೊಂದಿರುವವರಿಗೆ ಯಾವುದೇ ಆರ್ಥಿಕ ತೊಂದರೆಗಳು 2026ರಲ್ಲಿ ಆಗಲ್ಲ ಅಂತ ಹೇಳಿ ಬಾಬಾ ವಾಂಗ ಭವಿಷ್ಯವನ್ನು ನುಡಿದಿದ್ದಾರೆ. ವೃಶ್ಚಿಕ ರಾಶಿ, ವೃಷಭ ಮತ್ತು ಕನ್ಯಾ ರಾಶಿಯವರ ಜೊತೆಗೆ 2026ರ ವೃಶ್ಚಿಕ ರಾಶಿಯವರಿಗೆ ತುಂಬ ಸಂತೋಷವಾಗಿರ್ತಾರೆ. ಅವರು ಕೂಡ ವ್ಯಾಪಾರ ವಿಸ್ತರಣೆಗಾಗಿ ಮಾಡಿದ ಯೋಜನೆಗಳು ಈ ಟೈಮ್ನಲ್ಲಿ ಈಡೇರುತ್ತೆ. ಹೆಚ್ಚುವರಿಯಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಬಲಗೊಳ್ಳುತ್ತೆ, ಉಳಿತಾಯವೂ ಹೆಚ್ಚಾಗುತ್ತೆ, ಸಂಬಂಧಗಳು ವರ್ಷವಿಡೀ ಸಾಮರಸ್ಯದಿಂದ ಇರುತ್ತೆ ಅಂತ ಹೇಳಿ ಬಾಬಾ ವಾಂಗ ಹೇಳಿದ್ದಾರೆ. ಮಕರ ರಾಶಿ,
ಬಾಬಾ ವಾಂಗ ಅವರ ಪ್ರಕಾರ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರಕ್ಕೆ ಏರಲಿದ್ದಾರೆ ಮಕರ ರಾಶಿಯ ಒಂದು ಜನ. ಸಾಕಷ್ಟು ವರ್ಷಗಳಿಂದ ಇವರು ಕಷ್ಟವನ್ನು ಪಡ್ತಾ ಇದ್ದಾರೆ. ಅನೇಕ ವ್ಯಕ್ತಿಗಳು 2026ರಲ್ಲಿ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಾರೆ. ಯಾರು? ಮಕರ ರಾಶಿಯವರು ಕಳೆದುಕೊಂಡ ಗೌರವವನ್ನು ಮತ್ತೆ ಹಿಂದಿರುಗಿ ಪಡಿತಾರೆ. ಇದು ಬಾಬಾ ವಾಂಗ ಅವರ 2026ರ ರಾಶಿ ಭವಿಷ್ಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.